ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವ ಟೇಸ್ಟಿ ಆಗಿರೋ ರೆಸಿಪಿ ಜೊತೆನೆ ಬಂದಿದ್ದೀನಿ. ಮಾಡ್ತಾ ಇರೋದು ರಾಗಿ ಹಿಟ್ಟು ಮತ್ತು ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಒಂದು ಹೊಸ ರುಚಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದಂತೆಲ್ಲ. ಅದಕ್ಕೋಸ್ಕರ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀವು ಸೆಲೆಕ್ಟ್ ಮಾಡುವಾಗ ಒಳ್ಳೆ ಸ್ವೀಟ್ ಇರುವಂಥ ಮಾವಿನ ಹಣ್ಣನ್ನೇ ಉಪಯೋಗಿಸಬೇಕು, ಹಾಗಿದ್ರೆ ಮಾತ್ರ ಇದು ಚೆನ್ನಾಗಿ ಬರೋದು, ಹುಳಿ ಇರಬಾರ್ದು. ನೆಕ್ಸ್ಟ್ ನೋಡಿ, ಒಂದು ಸಾಸ್ ಪ್ಯಾನ್ ತಗೊಂಡ್ಬಿಟ್ಟು 2 ಸ್ಪೂನ್ನಷ್ಟು ನಾನಿಲ್ಲಿ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್, ಅಂದರೆ ಮೊಳಕೆ ಬರಿಸಿ ಹುಡಿ ಮಾಡಿಟ್ಟಿರುವಂತಹ ರಾಗಿ ಹಿಟ್ಟು. ನಿಮ್ಮ ಬಳಿ ಯಾವುದಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು. ಎಷ್ಟು ಬೇಕಂದರೆ ಜಸ್ಟ್ ಅದು ಮಿಕ್ಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು. ಒಂದು ಸಲ ಮೊದಲು ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮತ್ತು ರಾಗಿ ಹಿಟ್ಟು ಕರೆಕ್ಟ್ ಮಿಕ್ಸ್ ಆಗಬೇಕು. ಇನ್ನು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕರೆಕ್ಟಾಗಿ ಬೇಯಿಸಬೇಕು. ಅಂದರೆ ಚೆನ್ನಾಗಿ ಕುದಿ ಬಂದು ಒಳ್ಳೆ ಬೆಂದು ಸಿಗಬೇಕು ನಮಗೆ. ಹಾಗೆ ಸ್ವಲ್ಪ ಹಸಿ ಇರಬಾರ್ದು, ಆದ ಕಾರಣ ಕರೆಕ್ಟಾಗಿ ಬೆಂದು ಸಿಗಬೇಕು. ಈ ರೀತಿ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮನೆಯಲ್ಲೇ ಹುಡಿ ಮಾಡಿದ ಹಿಟ್ಟಾದ ಕಾರಣ ಫೈನ್ ಆಗಿರಲ್ಲ, ಆದ ಕಾರಣ ಒಳ್ಳೆ ಗಟ್ಟಿ ಬರಲ್ಲ. ನೋಡಿ, ಈ ರೀತಿ ಬೆಂದು ಸಿಕ್ಕಿದ್ರೆ ಸಾಕು ನಮಗೆ. ನೋಡಿ, ಈ ರೀತಿ ಕರೆಕ್ಟ್ ಬೆಂದು ಬರಬೇಕು. ಇನ್ನು ಇದಕ್ಕೆ ನಾನು ಸ್ವೀಟಿಗೆ ನಾನಿಲ್ಲಿ 2 ಸ್ಪೂನ್ನಷ್ಟು ಬೆಲ್ಲದ ಹುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್. ಮಾವಿನ ಹಣ್ಣು ಒಳ್ಳೆ ಸ್ವೀಟ್ ಇದ್ದರೆ ನಿಮಗೆ ಸ್ವೀಟ್ ಸೇರಿಸಬೇಕಾದ ಅವಶ್ಯಕತೆಯೇ ಇಲ್ಲ. ನಾನಿಲ್ಲಿ ಲೈಟ್ ಸ್ವೀಟ್ ಹಾಕ್ಕೊಂಡಿರೋದು. ಇಲ್ಲ ನಿಮಗೆ ಬೆಲ್ಲ ಬೇಡ ಅಂದರೆ ನಿಮಗೆ ಡೇಟ್ಸ್ ಅಂದರೆ ಖರ್ಜೂರನೂ ಸೇರಿಸ್ಬೋದು, ಅದು ಚೆನ್ನಾಗಿ ಸ್ವೀಟ್ ಕೊಡುತ್ತೆ ಅಲ್ವಾ. ಆ ರೀತಿ ಬೇಕಿದ್ರೂ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ಇದು ಇವಾಗೆಲ್ಲ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಆಗಿ ಬಂದರೆ ಸಾಕು. ನೋಡಿ, ಇವಾಗ ಇದು ಕರೆಕ್ಟ್ ಬೆಂದು ಸಿಕ್ಕಿದೆ, ಸಾಕು. ಇನ್ನು ನಮಗೆ ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಫುಲ್ಲಾಗಿ ಆರಲಿ, ಬಿಸಿ ಬಿಸಿ ಎಲ್ಲ ಫುಲ್ಲಾಗಿ ಆರಬೇಕು. ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಫುಲ್ಲಾಗಿ ಆರಿದ ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಸೇರಿಸಬೇಕು. ನೋಡಿ, ಈ ರೀತಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ಬೇಕಾಗಿರೋದು ಮಾವಿನ ಹಣ್ಣು. ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದರಲ್ಲಿ ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿರೋದು. ಇದು ಒಳ್ಳೆ ಸ್ವೀಟ್ ಇದೆ. ನೋಡಿ, ಹುಳಿ ಇರಬಾರ್ದು, ಹುಳಿ ಇದ್ರೆ ಅಷ್ಟೇನು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಸ್ವೀಟ್ ಇರುವ ಮಾವಿನ ಹಣ್ಣೆ ತಗೊಳ್ಳಿ, ಯಾಕಂದರೆ ಇವಾಗ ಸೀಸನ್ ಅಂತೂ, ಮಕ್ಕಳಿಗೂ ವೆಕೇಶನ್. ಈ ರೀತಿ ವೆರೈಟಿ ಜೊತೆ ಹೆಲ್ದಿ ಕೂಡ ಇರಬೇಕು. ಈ ರೀತಿ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಎಲ್ಲ ಕೂಡ ಹಾಕ್ಕೊಳ್ಳಿ ಇದಕ್ಕೆ. ಇದರಿಂದ ಸ್ವಲ್ಪ ನಾನು ಬಾಕಿ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಗಾರ್ನಿಷ್ ಮಾಡೋದಕ್ಕೋಸ್ಕರ ಮಾತ್ರ. ಇಲ್ಲಾಂದರೆ ಎಲ್ಲ ಕೂಡ ಹಾಕ್ಬೋದು ನಮಗೆ. ನೋಡಿ, ಈ ರೀತಿ ಎಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನೋಡಿ ಇದೆ, ಅಂದರೆ ಹಾಲು. ಪ್ಯಾಕೆಟ್ ಹಾಲು, ದನದ ಹಸುವಿನ ಹಾಲು ಆ ಥರ ಏನಲ್ಲ, ಕಾಯಿ ಹಾಲು ಹಾಕ್ತಾ ಇರೋದು. ತೆಂಗಿನಕಾಯಿಯಿಂದ ನಾನು ತಗೊಂಡಿರುವಂಥ ಹಾಲಿದು. ಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಬಿ ತಗೊಂಡಿರುವಂಥ ಹಾಲಿದು. ಗಟ್ಟಿ ಹಾಲಲ್ಲ, ನೀರು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನು ಇನ್ನು ಇದಕ್ಕೆ ಸೇರಿಸಬೇಕು. ಅಂದರೆ ನಾವು ಇದನ್ನು ಕಾಯಿ ಹಾಲಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಿದರೆ ಸಖತ್ತಾಗಿರುತ್ತೆ, ಒಳ್ಳೆ ಕ್ರೀಮಿ ಆಗಿರುತ್ತೆ, ಟೇಸ್ಟು ಸೂಪರ್ ಆಗಿ ಬರುತ್ತೆ, ಹೆಲ್ದಿ ಕೂಡ. ಇನ್ನು ಇದನ್ನು ರುಬ್ಕೊಳ್ಳಿ. ರುಬ್ಬುವಾಗ ನಿಮಗೆ ಹಾಲೆಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸಬೇಕು. ನೋಡಿ, ಇಲ್ಲಿ ರೆಡಿ ಆಗಿದೆ ಸೂಪರ್ ಆಗಿರೋ ಕಾಯಿ ಹಾಲು ಉಪಯೋಗಿಸ್ಕೊಂಡು ಮಾಡಿರುವಂತಹ ಮಾವಿನ ಹಣ್ಣು ಮತ್ತು ರಾಗಿ ಕಾಯಿ ಹಾಲು ಮಿಲ್ಕ್ ಶೇಕ್ ಅಲ್ವಾ, ಆ ರೀತಿನೂ ಹೇಳ್ಬೋದು. ಸಖತ್ತಾಗಿರುತ್ತೆ ಖಂಡಿತ. ಬೇಕಿದ್ರೆ ನಿಮ್ಗೆ ಇದಕ್ಕೆ ಬೇಕಿದ್ರೆ ಐಸ್ ಕ್ಯೂಬನ್ನು ಸೇರಿಸ್ಬೋದು, ಬೇಕಿದ್ರೆ ಆಪ್ಷನಲ್. ಇಲ್ಲಾಂದರೆ ಇದೇ ರೀತಿ ಸರ್ವ್ ಮಾಡ್ಬೋದು. ಇದು 1 ಗ್ಲಾಸ್ ಕುಡಿದ್ರೆ ಅಂತೂ ಹೊಟ್ಟೆನೂ ತುಂಬಿಡುತ್ತೆ, ಟೇಸ್ಟೂ ಇರುತ್ತೆ, ಹೆಲ್ದಿ ಕೂಡ. ನೋಡಿ, ಈ ರೀತಿ ಇರುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ಈ ಸಮ್ಮರಲ್ಲಿ, ಈ ಮ್ಯಾಂಗೋ ಸೀಸನಲ್ಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.